ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ನಾವು 13 ದಿನದ ಪ್ರವಾಸ ಬಂದಿದ್ದು. ಪ್ರವಾಸ ಮಾತ್ರ ತುಂಬ ಚೆನ್ನಾಗಿತ್ತು. ಮೇನ್ ಆ ಜ್ಯೋತಿರ್ಲಿಂಗ 6 ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ವು. ಯಾಕಂದರೆ ನಾವೇನೇ ಒಂದು ಫ್ಲೈಟಲ್ಲಿ ಬಂದು ಹೋದ್ರೂ, ಒಬ್ಬರೇ ಬಂದಿಲ್ಲ ಇಬ್ಬರು ಬಂದು ಹೋದ್ರೂ ನಿಜವಲ್ಲೂ ಅದೊಂಥರ ಬೋರ್ ಅನಿಸುತ್ತೆ. ಈ ಥರ ಒಂದು ಸಂಗಡಿಗರ ಜೊತೆಲಿ ಇರಬೇಕಾದ್ರೆ, ಸಹ ಪ್ರಯಾಣ ಮಾಡಬೇಕಾದ್ರೆ ತುಂಬ ಖುಷಿ ಆಯಿತು. ನಾವು ಯಾವುದಾದ್ರು ಒಂದು ಜ್ಯೋತಿರ್ಲಿಂಗ ನೋಡಿದ್ವು. ನಿಜವಲ್ಲೂ ಅದ್ಭುತವಾದ ಒಂದು ಪ್ರವಾಸ ತಾಣ ಅಂತಲೇ ಹೇಳ್ಬೋದು. ಸಾಧ್ಯವಾದರೆ ನೀವು ಕೂಡ ಬಂದು ಆ ಒಂದು ದೇವ್ರ ದರ್ಶನ ಮಾಡಿ. ಯಾಕೆಂದರೆ ಎಷ್ಟೇ ಒಂದು ದುಡಿಬೋದು, ಎಷ್ಟೇ ಮಾಡ್ಬೋದು, ಕೈಕಾಲು ಗಟ್ಟಿ ಇರಬೇಕಾದ್ರೆ ನಾವು ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತಂತೂ ನಾವು ಈ ಟ್ರಿಪ್ ಬಂದು ಈ ಜ್ಯೋತಿರ್ಲಿಂಗ ನೋಡಿ ನಮಗಂತೂ ತುಂಬ ಖುಷಿ ಆಯಿತು. ಹಾಗೇನು ಎಲ್ಲರೂ ಏನು ಹೇಳ್ತಾರೆ ಕೇಳೋಣ ಬನ್ನಿ. ನನ್ನ ಎಲ್ಲ ಆತ್ಮೀಯ ಸ್ನೇಹಿತರೆ ಮತ್ತು ನಮ್ಮ ಈ ಟೂರ್ ಕಂಡಕ್ಟ್ ಮಾಡಿರ್ತಕ್ಕಂಥ ಜಗದೀಶ್ ಕುಮಾರ್ ಅವರೇ, ನಾವು ಈ 13 ದಿನ ಪ್ರವಾಸದಲ್ಲಿ ಈಗಾಗಲೇ ಅವರೇ ತಿಳಿಸಿದ ಹಾಗೆ ನಾವು ಕವರ್ ಮಾಡಿರ್ತಕ್ಕಂಥ 24 ಸ್ಥಳಗಳನ್ನು ಬೇರೆ ಯಾವ ಟ್ರಾವೆಲರ್ಸರು ಮಾಡೋಕ್ಕೂ ಆಗಲ್ಲ, ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಹೇಳಬೇಕು ಅಂದರೆ ನಮ್ಮ ಜಗದೀಶ್ ಕುಮಾರ್ ಅವರು ನಾವು ಜೊತೆಗೆ ಸಹಕರಿಸಿರೋದ್ರಿಂದ ಇದೊಂದು ಗಣನೀಯ ಸಾಧನೆ ಅನ್ಕೋಬೋದು. ಕಾರಣ ಈಗಾಗಲೇ ನಮ್ಮ ತಂಗಿ ತಿಳಿಸಿದಂಗೆ 6 ಜ್ಯೋತಿರ್ಲಿಂಗಗಳು ಒಂದೇ ಸ್ಥಳೀಯಾಗಿ ಕಂಟಿನ್ಯೂಸ್ ಆಗಿ 6 ಜ್ಯೋತಿರ್ಲಿಂಗ ನೋಡಿದ್ದೀವಿ. ಅದರಲ್ಲೂ ಭೀಮಾಶಂಕರ ಸ್ಥಳಕ್ಕೆ ಹೋಗುವಾಗ ನಾವು ಹೋಗಿ ಬಂದಿರೋದೇ ಒಂದು ದೊಡ್ಡ ಸಾಹಸ. ಏನೋ ಹಿಮಾಲಯ ಪರ್ವತ ಬಂದಿತ್ತು. ನಮ್ಮ ಅಣ್ಣವರಿಗೆ 15 ಕಿಲೋಮೀಟ್ರ್ ಅಂತಾರೆ, 8 ಅಂತಾರೆ, ಹೇಳ್ತಾನೆ ಇರ್ತಾರೆ, ಕಿಲೋಮೀಟ್ರ್ ಹೋಗ್ತಾನೆ ಇಲ್ಲ. ಕೆಳಗಡೆ ಇಳಿದ ಮೇಲೆ ಬರೋಷ್ಟು ಒಂದು ಸಾಧನೆ ಆಗೋಗಿತ್ತು. ಹಾಗಾಗಿ ಇದರಲ್ಲಿ ನಮಗೆ ನೆಗೆಟಿವ್ ಅನ್ನೋ ಸಣ್ಣ ಪಾಯಿಂಟ್ ಏನಂದರೆ, ಎಲ್ಲರಿಗೂ ಸಹ ಉಜ್ಜಯಿನಿಗೆ ಹೋಗಿದ್ದು 36 ಗಂಟೆ ಪ್ರಯಾಣ ಸ್ವಲ್ಪ ಪ್ರಯಾಸವಾಗಿದೆ. ಆದರೆ ಆ ಸ್ಥಳವನ್ನು ಅವ್ರು ಕವರ್ ಮಾಡಬೇಕಾದ್ರಿಂದ ನಮ್ಗೆ ಆ ರೀತಿ ಮಾಡಬೇಕಾಗಿತ್ತು. ನಾವು ಸ್ವಂತ ಕಾರುಗಳಲ್ಲ, ಏರೋಪ್ಲೇನಲ್ಲ, ಯಾವುದರಲ್ಲೇ ಹೋದ್ರು ಕೂಡ ಉಜ್ಜಯಿನಿಗೆ ನಾವು ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ ಹೋಗೋದು ಭಾಳ ಕಷ್ಟ. ಅವರು ಸಹಕಾರದಿಂದಾನೆ ಸಮಯಕ್ಕೆ ಸರಿಯಾಗಿ ನಮ್ಮ ಸೌತ್ ಇಂಡಿಯನ್ ಫುಡ್ಡು ನಾವು 3 ಹೊತ್ತು ತಿಳ್ಕೊಂಡು ರೂಮ್ಗಳ ವಿಚಾರದಲ್ಲಾಗಲಿ, ಭಾಷೆ ಬಲ್ದಿರೋ ತೊಂದರೆ ಅನ್ಕೊಂಡಿದ್ರೆ ಸ್ಥಳಗಳನ್ನು ಐಡೆಂಟಿಫೈ ಮಾಡಿಕೊಂಡು ಎಲ್ಲ ಸ್ಥಳಗಳು ನಮಗೆ ಪ್ರತಿಯೊಬ್ಬರಿಗೂ ಅವರು ಇಷ್ಟಾನುಸಾರವಾಗಿ ನೋಡೋದಕ್ಕೆ ಸಮಯನೂ ಕೊಟ್ಟಿಲ್ಲ. ಎಲ್ಲ ರೀತಿಯಲ್ಲಿ ಸಹಕರಿಸ್ತಾರೆ. ನಿಮ್ಮೆಲ್ಲ ಪರವಾಗಿ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ ಜಗದೀಶ್ ಕುಮಾರ್ ಅವ್ರಿಗೆ. ಮತ್ತು ನಾವು ಈ ಒಂದು ಸಂದರ್ಭದಲ್ಲಿ ಸುಮಾರು ಒಂದು 25ರಿಂದ 30 ತಂಗಿರನ್ನು ಸಂಪಾದಿಸಿದ್ದೀನಿ. ಒಂದು 10-15 ಅಣ್ಣ ತಮ್ಮಂದಿರನ್ನು ಸಂಪಾದಿಸಿದ್ದೀನಿ. ದೇವರು ನನಗೆ ಇದು ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭ. ನಾನು ಇದಕ್ಕೂ ಸಹ ದೇವರಿಗೂ ಮತ್ತು ನಿಮ್ಮೆಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಯನ್ನು ತಿಳಿಸ್ತೀನಿ. ಇದೇ ಪ್ರೀತಿ ವಿಶ್ವಾಸ ಮುಂದಕ್ಕೂ ಸಹ ಇರಲಿ. ಹಾಗಾಗಿ ನಮ್ಮ ನಿಮ್ಮೆಲ್ಲರ ಸಂಬಂಧ ಯಾವ ರೀತಿ 13 ದಿವಸದಿಂದ ಪ್ರಾರಂಭವಾಗಿ 14ನೇ ಕಾಲಿಟ್ಟಿದ್ದೀವೋ ಮುಂದಕ್ಕೂ ಸಹ ಇದು ನಿರಂತರವಾಗಿರಲಿ. ಇದೇ ರೀತಿ ನಮ್ಮ ಜಗದೀಶ್ ಕುಮಾರ್ ಅವರು ನಮ್ಮ ಬ್ಯಾಚ್ಗಳಲ್ಲಿ ಸಣ್ಣ ಪುಟ್ಟಗಳು ಎಲ್ಲೇ ಆಗ್ಬೋದು, ಎಲ್ಲ ನಾವು ಬೆಳೀತಾ ಇರೋಣ. ನಮ್ಮ ಒಂದು ಸಂಬಂಧ ದಿನೇ ದಿನೇ ಹೆಚ್ಚಾಗಲಿ ಅಂತ ಹೇಳ್ಬಿಟ್ಟು ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಈ ಸಂದರ್ಭದ 13 ದಿನಗಳಲ್ಲಿ ಯಾರಿಗಾದರೂ ನನ್ನ ನಡತೆ ಮಾತುಕತೆ ಯಾವುದ್ರಲ್ಲಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿಕೊಳ್ಳುತ್ತೇನೆ. ಬಸವರಾಜರವರಿಗೂ ಮತ್ತು ಮುತ್ತುಸ್ವಾಮಿ ಅವರಿಗೂ, ಲೋಕೇಶ್ವರಿ ಅವರಿಗೂ, ಇವರು ಏನಂದರೆ ಬಸ್ನಲ್ಲಿರುವಾಗ ಸ್ವಲ್ಪ ರಿಕ್ರಿಯೇಷನ್ ಕೊಟ್ಟು ತಮಾಷೆ ಎಲ್ಲ ಮಾಡ್ಕೊಂಬಂದು ಎಲ್ಲರಿಗೂ ಒಂದು ರೀತಿಯಲ್ಲಿ ಕಾಲ ಸರಿದಿದೆ. ಹಾಗಾಗಿ ಅವರಿಗೂ ಸಹ ನನ್ನ ಕೃತಜ್ಞತೆಗಳು. ಎಲ್ಲ ಪ್ರವಾಸಿಗರಲ್ಲೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಕಾರಣ ಏನು ಅಂದರೆ, ಇದು 6 ಜ್ಯೋತಿರ್ಲಿಂಗ ಆಗೋದೇ ಇಲ್ಲ ಅಂದರು ಸುಮಾರು ಜನ. ಅಣ್ಣ ಬುಕ್ ಮಾಡೋಕ್ಕೆ ಹೋದಾಗ ಆಗುತ್ತೆ ಅಣ್ಣ ಅಂದರು. ಅಣ್ಣ ನೀವು ಸಹಕಾರ ಕೊಟ್ಟರೆ ಆಗುತ್ತೆ ಅಂತಂದರೆ, ಅದೇ ರೀತಿ ನಾನು ನೆನೆಸಿರಲಿಲ್ಲ ಈ ಥರ ಇಷ್ಟು ಹೋದಂದರೆ ನಿಮ್ಮ ಮುಂದೆ ಹೇಳ್ಕೊಂಡಿಲ್ಲ. ನಾನು ಹೊರಗಡೆ ಫುಲ್ ಭಯ ಬಿದ್ದಿತ್ತು. ನಿಜವಾಗಿ ಈ ಪ್ರವಾಸ ಆಗುತ್ತೋ ಇಲ್ಲೋ, ಯಾಕಂದರೆ ಒಂದೊಂದು ಕಾಡಲ್ಲಿ ಒಂದೊಂದು ಇದೆ ಈ ಥರದ. ಅದರಲ್ಲಿ ನಮ್ಮ ಟೀಮಲ್ಲಿ ಗರ್ಭ ಇದ್ದಾಗ ನಾರಾಯಣ ಸ್ವಾಮಿ ಅವರು ಮಳೆಗಳು ಬರ್ತಾ ಇತ್ತಲ್ಲ, ಕ್ಯಾನ್ಸಲ್ ಆಯ್ತಲ್ಲ, ಅವಾಗ ಸ್ವಲ್ಪ ಇದಾಯ್ತು, ಆ ಥರ ತೊಂದರೆ ಇತ್ತು. ಅದರಲ್ಲಿ ನಮಗೆ ಕಷ್ಟ ಅಂದಾಗ ಇನ್ನೊಂದೇನಂದರೆ, ಕರ್ನಾಟಕದವ್ರು ಸಹಾಯಕ್ಕೆ ಆಗ್ತಾರೆ ಅನ್ನೋದಕ್ಕೆ ನಮ್ಮ ಬಸ್ಸೇ ಉದಾಹರಣೆ. ಏನಂದರೆ ನನಗೆ ಕಷ್ಟ ಆಗ್ತಾಯಿದೆ ಗಿತ್ತಲ್ಲ, ಅದಕ್ಕೆ ನಾವೆಲ್ಲ ಕೊಡ್ತೀವಿ ಅಂತ ಸಹಕಾರ ಕೊಟ್ಟು ಇವತ್ತು ಖುಷಿಯಾಗಿರೋಂಗೆ ನೀವೆಲ್ಲ ಮಾಡಿದ್ದೀರಾ. ಅದಕ್ಕೆ ಅದೊಂದಕ್ಕೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನೊಂದು 40 ಜನ ಸೇರಿರುವಾಗ ಹೆಚ್ಚು ಕಡಿಮೆ ಇರುತ್ತೆ, ಉಪ್ಪು ಖಾರ ಇದು ಒಂದೇ ಒಂದು ಮಾತು ಯಾರೂ ಹೇಳಿಲ್ಲ.
ಎಲ್ಲ ಚೆನ್ನಾಗಿದೆ ಅಂದ್ಕೊಂಡೆ ನೀವು ನಮ್ಗೆ ಸಹಕಾರ ಕೊಡಿ. ಅದನ್ನ ನಾವು ತಪ್ಪಿದ್ರು ಕೂಡ ನಾವು ಅದು ತೋರ್ಪಡಿಸ್ಕೊಂಡಿಲ್ಲ. ಮುಗಿಸ್ಲಿ, ಆಮೇಲೆ ಫೀಡ್ಬ್ಯಾಕ್. ಆ ರೀತಿ ಮಾಡಿದ್ದೀವಿ. ಆಮೇಲೆ ಇದರಲ್ಲಿ ಕೆಲವರೆಲ್ಲ ಹಿರಿಯರು, ಎಲ್ಲರೂ ಆಲ್ಮೋಸ್ಟ್ ಆಲ್ ಹಿರಿಯರು ಇಲ್ಲಿ ಇರೋರು. ಈ ರೀತಿ ಹಿರಿಯರಿದ್ದು ಒಂದು ಹೆಲ್ತ್ ಎಫೆಕ್ಟ್ ಆಗಲಿ, ಒಂಥರ ಬೇರೆ ರೀತಿ ತೊಂದರೆಗಳಾಗಲಿ, ಇನ್ನೊಂದು ಪ್ರಕೃತಿಗೆ ನಾವು ಧನ್ಯವಾದ ಹೇಳಬೇಕು. ಯಾಕಂದರೆ ಮಳೆ ನಮ್ಗೆ ಅಷ್ಟೇ ಸಹಕಾರ ಕೊಟ್ಟು, ಜೊತೆಯಲ್ಲಿ ದೇವಸ್ಥಾನಗಳಲ್ಲಿ ದರ್ಶನ ಯಾವುದೂ ಬೇರೆಯವರಾಗಿಲ್ಲ. ಎಲ್ಲೂ ಅದು ಅಂದ್ಕೊಂಡಂಗೆ ಯಾವ ತಾಯಿ ಇದರಲ್ಲಿ ಪುಣ್ಯಾತ್ಮರಿದ್ದಾರೆ, ಯಾರು ದೇವರಿದ್ದಾರೋ ಗೊತ್ತಿಲ್ಲ. ಅವ್ರು ಯಾರು ಯಾವ ತಾಯಿ ಯಾರ ಮನಸ್ಸಲ್ಲಿ ದೇವರಿದ್ದಾರೋ ಗೊತ್ತಿಲ್ಲ. ಒಬ್ಬರು ಸಪೋರ್ಟ್ ಇತ್ತು ಅಂದ್ರೂ ನಮ್ಗೆ ಈ ಥರ ಖುಷಿಯಾಗುತ್ತೆ. ನನ್ನ ಅನುಭವದಲ್ಲಿ ನಾನು ಪ್ರತಿ ಟೂರಲ್ಲಿ ನೋಡ್ತೀನಿ, ಯಾರಾದರೂ ಒಬ್ಬರಿಗೆ ಏನಂತ ತೊಂದರೆ ಇತ್ತು ಅಂದರೆ ಇಡೀ ಬಸ್ ಅನುಭವಿಸ್ತೀನಿ. ಆ ರೀತಿ ಇದರಲ್ಲಿ ಯಾರೋ ಒಬ್ಬರು ಶಕ್ತಿ ಇದ್ದಾರೆ. ಯಾರು ಗಂಡಸಲ್ಲೇ ಇರ್ಬೋದು, ಇಲ್ಲ ಹೆಣ್ಣಲ್ಲೇ ಇರ್ಬೋದು. ಒಂದು ನಿಮಿಷ, ಇಲ್ಲಿ ಅರ್ಜುನ ಯಾರು? ಇವರು ಕೃಷ್ಣ ಅವರೇ. ನಾನೇನು ಗೀಚ್ಕಣ? ಭೀಷ್ಮಾಚಾರ್ಯರು